ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 4-3-2025 ಕರೆಂಟ್ ಅಫೇರ್ಸ್ ನೋಡೋಣ. ಕಳೆದ 2-3 ದಿನಗಳ ಪ್ರಚಲಿತ ವಿದ್ಯಮಾನಗಳಲ್ಲಿ ಕವರ್ ಮಾಡಲಾಗಿರುತ್ತೆ. ನೋಡಿ, ಜನವರಿ 2025 ಮತ್ತು ಫೆಬ್ರವರಿ 2025 ಪೇಯ್ಡ್ PDF ನೋಟ್ಸ್ಗಳು ಅವೈಲೇಬಲ್ ಇದೆ. ಪರ್ಚೇಸ್ ಮಾಡೋರು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟ್ ಅನ್ನು ಮಾಡಬಹುದು. ಜನವರಿ ತಿಂಗಳದು ಮತ್ತು ಫೆಬ್ರವರಿ ತಿಂಗಳ ಬೆಲೆ 27 ರೂಪಾಯಿ. ಡಿಜಿಟಲ್ ಪೇಪರ್ ಮಾತ್ರ. ಇದು ಸಂಚಿಕೆ 13. 2024 ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನಿಮ್ಗೆ ಏನಾದ್ರು ಬೇಕು ಅಂದರೆ 120 ಪೇ ಮಾಡಿ ನೀವು PDF ಅನ್ನು ಪಡ್ಕೋಬಹುದು. ಈ ಬಾರಿ ನಾವು ಕಂಟೆಂಟ್ನ ಅಪ್ಗ್ರೇಡ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಒನ್ ಲೈನರ್ಸು, ಇಂಪಾರ್ಟೆಂಟ್ ವ್ಯಕ್ತಿಗಳು, ಅವರ ತಿಂಗಳಲ್ಲಿ ನಡೆದಿರುವಂತಹ MCQಗಳು ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ನು, ಪೇಪರ್ ಕಟ್ಟಿಂಗ್ಸು ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ದೀವಿ. ಸೊ ಒಂದ್ಸಲ ನೀವು ಸ್ಯಾಂಪಲ್ನ ತಗೊಂಡು ಚೆಕ್ ಮಾಡಿ ನೋಡ್ಬೋದು. ಒಟ್ಟು 160 ಪುಟ ಜನವರಿಯಲ್ಲಿ, 160 ಪುಟ ಫೆಬ್ರವರಿಲಿ ಇರ್ತವೆ. ಕನ್ನಡ ಭಾಷೆಯಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. 27 ರೂಪಾಯಿ ಆಗುತ್ತೆ ನಿಮಗೆ. ಇಲ್ಲಿ ಒಂದು ಡೆಮೋ ಪೀಸ್ಗಳನ್ನು ಕೊಡಲಾಗಿದೆ, ಒಳಗಡೆ ಏನೇನಿರುತ್ತೆ ಅಂತ. ಕೆಳಗಂಡ ಯಾವ ದಿನವನ್ನ ವಿಶ್ವ ನಾಗರಿಕರ ರಕ್ಷಣಾ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಇದೆ. ಮಾರ್ಚ್ 1, 2, 3, 4. ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ 1 ನಾವು ವಿಶ್ವ ನಾಗರಿಕರ ರಕ್ಷಣಾ ದಿನ ಅಂತ ಕರಿತೀವಿ. ನಾಗರಿಕ ರಕ್ಷಣಾ ಕಾರ್ಯತಂತ್ರಗಳು ಮತ್ತು ಜನರ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮಾರ್ಚ್ 1ನೇ ತಾರೀಕನ್ನ ವಿಶ್ವ ನಾಗರಿಕರ ರಕ್ಷಣಾ ದಿನ ಅಂತ ಆಚರಣೆ ಮಾಡ್ತೀವಿ. ಅಪಘಾತಗಳಿರ್ಬೋದು, ನೈಸರ್ಗಿಕ ವಿಕೋಪಗಳಿರ್ಬೋದು, ಬಿಕ್ಕಟ್ಟುಗಳಿರ್ಬೋದು, ಅಂತ ಸಂದರ್ಭದಲ್ಲಿ ಜನರು ಮತ್ತು ಅವರ ಆಸ್ತಿ ಸಂಪತ್ತುಗಳನ್ನು ರಕ್ಷಿಸುವಲ್ಲಿ ನಾಗರಿಕ ರಕ್ಷಣೆಯ ಮಹತ್ವವನ್ನ ಜನರಿಗೆ ತಿಳಿಸ್ಕೊಡುವಂತಹ ಕೆಲಸವನ್ನ ಈ ದಿನ ಮಾಡುತ್ತೆ. ಸಾಮಾಜಿಕ, ತಾಂತ್ರಿಕ ಮತ್ತು ರಾಜಕೀಯ ಕ್ರಾಂತಿಯ ಸಮಯದಲ್ಲಿ ವಿಶೇಷವಾಗಿ ಪರಮಾಣು ಸಶಸ್ತ್ರಗಳ ಕಾಳಜಿಯಿಂದಾಗಿ ಇದನ್ನ ಮೊದಲು 20ನೇ ಶತಮಾನದಲ್ಲೇ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ವಿಶ್ವಸಂಸ್ಥೆಯು ಜಾಗತಿಕ ನಾಗರಿಕ ರಕ್ಷಣಾ ಪ್ರಯತ್ನಗಳನ್ನ ಸಂಘಟಿಸಲು ಅಂತಾರಾಷ್ಟ್ರೀಯ ನಾಗರಿಕ ರಕ್ಷಣಾ ಸಂಸ್ಥೆಯನ್ನು ಕೂಡ ಇದಕ್ಕೋಸ್ಕರ ರಚನೆ ಮಾಡಿದೆ. 1990ನೇ ಇಸ್ವಿಯಲ್ಲಿ 9ನೇ ಸಾಮಾನ್ಯ ಸಭೆ ಮಾರ್ಚ್ 1ನೇ ತಾರೀಕನ್ನ ವಿಶ್ವಸಂಸ್ಥೆಯ 9ನೇ ಸಾಮಾನ್ಯ ಸಭೆ ನಡೀತದ್ರಲ್ಲಿ ಮಾರ್ಚ್ 1ನೇ ತಾರೀಕನ್ನ ವಿಶ್ವ ನಾಗರಿಕರ ರಕ್ಷಣಾ ದಿನ ಅಂತ ಗೊತ್ತುಪಡಿಸಲಾಯಿತು. ನೆಕ್ಸ್ಟ್, 97ನೇ ಅಕಾಡೆಮಿ ಪ್ರಶಸ್ತಿಗಳು ಅಥವಾ ಆಸ್ಕರ್ ಪ್ರಶಸ್ತಿ ಅಂತ ಕರಿತೀವಿ. ಈ ಪ್ರಶಸ್ತಿಗಳಲ್ಲಿ ಕೆಳಕಂಡ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದಿದೆ? ಸರಿಯಾದ ಉತ್ತರ ಅನೋರಾ ಅಂತ. ಅಮೆರಿಕಾದ ಲಾಸ್ ಏಂಜಲೀಸ್ನ ಡಾಲ್ಬಿ ಥಿಯೇಟರ್ನಲ್ಲಿ 97ನೇ ಅಕಾಡೆಮಿ ಪ್ರಶಸ್ತಿಗಳು ಅಥವಾ ಆಸ್ಕರ್ ಪ್ರಶಸ್ತಿಗಳ ಸಮಾರಂಭ ನಡೆಯಲಿದೆ. 2025ನೇ ಸಾಲಿನ ಅಕಾಡೆಮಿ ಪ್ರಶಸ್ತಿ ಸಮಾರಂಭದಲ್ಲಿ ಸಿನ್ ಬೇಕರ್ ನಿರ್ದೇಶನದ ಅನೋರಾ ಚಿತ್ರ 5 ಪ್ರಶಸ್ತಿಗಳನ್ನ ಪಡೆದುಕೊಂಡು ಸಮಾರಂಭದಲ್ಲಿ ಮಿಂಚಿದೆ. ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟಿ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಚಿತ್ರ ಸಂಕಲನ ಮತ್ತು ಅತ್ಯುತ್ತಮ ಮೂಲ ಚಿತ್ರಕಥೆ ಪ್ರಶಸ್ತಿಗಳನ್ನ ಅನೋರಾ ಅನ್ನೋ ಚಿತ್ರ ಪಡೆದುಕೊಂಡು ಒಟ್ಟು 5 ಆಸ್ಕರ್ ಪ್ರಶಸ್ತಿಗಳನ್ನ ಇದೊಂದು ಚಿತ್ರ ಪಡ್ಕೊಂಡಿದೆ. ನೆಕ್ಸ್ಟ್, ಸಿನ್ ಬೇಕರ್ ನಿರ್ದೇಶನದ ಈ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಚಿತ್ರ ಎಲ್ಲರ ಮನಸ್ಸನ್ನ ಗೆಲ್ಲುವ ಮೂಲಕ 97ನೇ ಆಸ್ಕರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಗೆದ್ದಿದೆ. ಇನ್ನು ಅತ್ಯುತ್ತಮ ನಟ ದಿ ಬ್ರುಟಲಿಸ್ಟ್ ಚಿತ್ರದ ಆಂಡ್ರಿಯನ್ ನಿಕೋಲಸ್ ಬ್ರಾಡಿ ಅಂತ. ಅತ್ಯುತ್ತಮ ನಟಿ ಅನೋರಾ ಚಿತ್ರದ ಮಿಕಿ ಮ್ಯಾಡಿಸನ್. ಅತ್ಯುತ್ತಮ ನಿರ್ದೇಶನ ಅನೋರಾ ಚಿತ್ರದ ಸಿನ್ ಬೇಕರ್. ಅತ್ಯುತ್ತಮ ಮೂಲ ಸಂಗೀತ ದಿ ಬ್ರುಟಲಿಸ್ಟ್ ಚಿತ್ರದ ಡೇನಿಯಲ್ ಬ್ಲಂಬರ್ಗ್. ಅತ್ಯುತ್ತಮ ಛಾಯಾಗ್ರಹಣ ದಿ ಬ್ರುಟಲಿಸ್ಟ್ ಸಿನಿಮಾದ ಲಾಲ್ ಕ್ರೇನ್. ಇನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ದಿ ಓನ್ಲಿ ಗರ್ಲ್ ಇನ್ ದಿ ಆರ್ಕೆಸ್ಟ್ರಾ ಅನ್ನೋ ಸಾಕ್ಷ್ಯಚಿತ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ಇನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ಫೀಚರ್ ನಲ್ಲಿ ನೋ ಅದರ್ ಲ್ಯಾಂಡ್ ಅನ್ನೋ ಚಿತ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತೇವೆ? ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ 3. ವಿಶ್ವ ವನ್ಯಜೀವಿ ದಿನವನ್ನ ಪ್ರತಿ ವರ್ಷ ಮಾರ್ಚ್ 3ನೇ ತಾರೀಕು ಆಚರಣೆ ಮಾಡ್ತೀವಿ. ವನ್ಯಜೀವಿ ಸಂರಕ್ಷಣೆಗೆ ಹಣಕಾಸು, ಜನರು ಮತ್ತು ಗ್ರಹದಲ್ಲಿ ಹೂಡಿಕೆ ಮಾಡುವುದು ಎನ್ನುವುದು 2025ರ ವಿಶ್ವ ವನ್ಯಜೀವಿ ದಿನದ ಧ್ಯೇಯವಾಕ್ಯವಾಗಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2013ರಲ್ಲಿ ಈ ದಿನವನ್ನ ಸ್ಥಾಪನೆ ಮಾಡಿತು. ಮಾರ್ಚ್ 3, 1973ರಂದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ವನ್ಯಜೀವಿ ಮತ್ತು ಸಸ್ಯವರ್ಗ ಸೈಟ್ಸ್ ಅಂತ ಕರಿತೀವಿ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶವನ್ನ ಅಳವಡಿಸಿಕೊಂಡು ಅದರ ಗೌರವಾರ್ಥವಾಗಿ ನಾವು ಆ ದಿನ ಮಾರ್ಚ್ 3, 1973 ಮಾಡಿರಲ್ಲ, ಹಾಗಾಗಿ
ಮಾರ್ಚ್ 3 ಅಂತಾರಾಷ್ಟ್ರೀಯ ವ್ಯಾಪಾರ ಸಮಾವೇಶದ ದಿನ ಏನಾಯ್ತು, ವಿಶ್ವ ವನ್ಯಜೀವಿ ದಿನ ಅಂತ ಆಚರಣೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಇತ್ತೀಚೆಗೆ ರಕ್ಷಣಾ ಖಾತೆಗಳ ನಿಯಂತ್ರಕ ಜನರಲ್ CGDA ಆಗಿ ನೇಮಕಗೊಂಡಂತವ್ರು ಯಾರು? ಸರಿಯಾದ ಉತ್ತರ ಡಾಕ್ಟರ್ ಮಯಾಂಕ್ ಶರ್ಮಾ. ಅವರು ಭಾರತೀಯ ರಕ್ಷಣಾ ಖಾತೆಗಳ ಸೇವೆ IDAS ನ 1989ನೇ ಬ್ಯಾಚ್ನ ಅಧಿಕಾರಿಯಾಗಿದ್ದು 3 ದಶಕಗಳಿಗೂ ಹೆಚ್ಚು ಕಾಲ ಸರ್ಕಾರದಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡಿದಂತ ಅನುಭವವನ್ನು ಹೊಂದಿರುತ್ತಾರೆ. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ಇತರ ರಕ್ಷಣಾ ಸಂಬಂಧಿತ ಸಂಸ್ಥೆಗಳ ಹಣಕಾಸಿನ ಅಂಶಗಳನ್ನ ನಿರ್ವಹಿಸುವ ರಕ್ಷಣಾ ಖಾತೆಗಳ ಇಲಾಖೆಯನ್ನ ಮೇಲ್ವಿಚಾರಣೆ ಮಾಡುವಂತ ಜವಾಬ್ದಾರಿ CGDAಗೆ ಇರುತ್ತೆ. ಇತ್ತೀಚೆಗೆ ಫೋರ್ಬ್ಸ್ ಇಂಡಿಯಾ ಲೀಡರ್ಶಿಪ್ ಪ್ರಶಸ್ತಿಯನ್ನ ಪಡೆದುಕೊಂಡಂತವರನ್ನ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಜೈಶಾ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೈಶಾ ಅವರಿಗೆ 14ನೇ ಫೋರ್ಬ್ಸ್ ಇಂಡಿಯಾ ಲೀಡರ್ಶಿಪ್ ಪ್ರಶಸ್ತಿಗಳಲ್ಲಿ ಐಕಾನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರತಿಷ್ಠಿತ ಮನ್ನಣೆಯು ಕ್ರಿಕೆಟ್ ಆಡಳಿತ, ನಾವೀನ್ಯತೆ ಮತ್ತು ಕ್ರೀಡೆಯ ಜಾಗತಿಕ ವಿಸ್ತರಣೆಗೆ ಅವರ ಕೊಡುಗೆಗಳನ್ನು ಎತ್ತಿ ತೋರಿಸುತ್ತೆ. ಜೈಶಾ ಅವರ ಪೂರ್ಣ ಹೆಸರು ಜೈ ಅಮಿತ್ ಭಾಯ್ ಶಾ ಅಂತ. ಇವರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರ ಪುತ್ರರಾಗಿರ್ತಾರೆ. ಭಾರತೀಯ ಕ್ರಿಕೆಟ್ ಆಡಳಿತಾಧಿಕಾರಿ ಮತ್ತು ಉದ್ಯಮಿಯಾಗಿದ್ದಾರೆ ಹಾಗೂ ಡಿಸೆಂಬರ್ 2024ರಿಂದ ICC ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅವರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಜಾಗತಿಕ ಕ್ರಿಕೆಟ್ ಆಡಳಿತದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾಗಿರ್ತಾರೆ. ಬಳಕೆದಾರರ ಡಿಜಿಟಲ್ ಖರ್ಚಿನ ವಿಷಯದಲ್ಲಿ ಭಾರತದ ಶ್ರೇಯಾಂಕವೇನು? ಸರಿಯಾದ ಉತ್ತರ 28. ಭಾರತವು 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದರೂ ಕೂಡ ಬಳಕೆದಾರರ ಡಿಜಿಟಲ್ ಖರ್ಚಿನ ವಿಷಯದಲ್ಲಿ ಜಾಗತಿಕವಾಗಿ 28ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಒಟ್ಟಾರೆ ದೇಶದಲ್ಲಿ ಡಿಜಿಟಲೀಕರಣ ಮತ್ತು ವೈಯಕ್ತಿಕ ಬಳಕೆದಾರರ ಖರ್ಚಿನ ನಡುವಿನ ಗಮನಾರ್ಹ ಅಂತರವನ್ನು ಸೂಚಿಸುತ್ತೆ. ಭಾರತದಲ್ಲಿ ಇಂಟರ್ನೆಟ್ ಸಂಪರ್ಕ ಸಾಂದ್ರತೆಯು ಇತರ ರಾಷ್ಟ್ರಗಳಿಗೆ ಹೋಲಿಸಬಹುದಾದರೂ ಪ್ರತಿ ಬಳಕೆದಾರರಿಗೆ ವಾಸ್ತವಿಕ ಖರ್ಚು ಇನ್ನೂ ಕಡಿಮೆಯಾಗಿದೆ. ಇದು ಬೆಳವಣಿಗೆಗೆ ಸಂಭಾವ್ಯ ಕ್ಷೇತ್ರಗಳನ್ನು ಬಹಿರಂಗಪಡಿಸುತ್ತೆ. ನೆಕ್ಸ್ಟ್, ಸ್ಟೋನ್ ಏಜ್ ಅನ್ನು ಹೋಲುವ 4000 ವರ್ಷಗಳಷ್ಟು ಹಳೆಯದಾದ ನವಶಿಲಾಯುಗದ ಮರದ ವೃತ್ತವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆನ್ಮಾರ್ಕ್. ಡೆನ್ಮಾರ್ಕ್ನ ಪುರಾತತ್ವ ಶಾಸ್ತ್ರಜ್ಞರು ಸ್ಟೋನ್ ಏಜ್ ಅನ್ನ ಹೋಲುವಂತ 4000 ವರ್ಷಗಳಷ್ಟು ಹಳೆಯದು ಅಂತ ಪರಿಗಣಿಸಲಾಗಿರುವ ನವಶಿಲಾಯುಗದ ಮರದ ವೃತ್ತವನ್ನ ಕಂಡುಹಿಡಿದಿದ್ದಾರೆ. 30 ಮೀಟರ್ ವ್ಯಾಸದಲ್ಲಿ ಜೋಡಿಸಲಾದ 45 ಮರದ ರಾಶಿಗಳಿಂದ ಮಾಡಲ್ಪಟ್ಟ ಈ ರಚನೆಯನ್ನ ಆಚರಣೆಗಳು ಅಥವಾ ಸೂರ್ಯನ ಪೂಜೆಗೆ ಬಳಸಲಾಗ್ತಿತ್ತು ಅಂತ ನಂಬಲಾಗ್ತಾ ಇದೆ. ಈ ಆವಿಷ್ಕಾರವು ಡೆನ್ಮಾರ್ಕ್ನ ನವಶಿಲಾಯುಗದ ಅವಧಿ ಮತ್ತು ಬ್ರಿಟನ್ನೊಂದಿಗಿನ ಅದರ ಸಾಂಸ್ಕೃತಿಕ ಸಂಪರ್ಕಗಳ ಮೇಲೆ ಇರುವಂತಹ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಆಚರಣೆಗಳು ಮತ್ತು ಪ್ರದೇಶಗಳಲ್ಲಿ ಇದೇ ರೀತಿಯ ಪದ್ಧತಿಗಳ ಹರಡುವಿಕೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸಂಶೋಧನೆಗಳು ಮಹತ್ವದ್ದಾಗಿರ್ತವೆ ಅಂತ ನಾವು ಇದ್ರ ಮೂಲಕ ತಿಳ್ಕೊಬೋದಾಗಿದೆ. ಅಂದ ಹಾಗೆ ಡೆನ್ಮಾರ್ಕ್ ದೇಶದ ಬಗ್ಗೆ ಮಾತಾಡ್ತಿದೀವಿ ಅಂದಾಗ ಡೆನ್ಮಾರ್ಕ್ ದೇಶದ ರಾಜಧಾನಿ ಕೋಪನ್ ಹೇಗನ್ ಅಂತ. ರಾಜ ಬಂದ್ಬಿಟ್ಟು ಫೆಡ್ರಿಕ್ 10 ಮತ್ತು ಅಧಿಕೃತ ಭಾಷೆ ಡ್ಯಾನಿಶ್ ಭಾಷೆ ಆಗಿರುತ್ತೆ ಡೆನ್ಮಾರ್ಕ್ದು. ಇದಿಷ್ಟು ಈ ದಿನದ ಪ್ರಚಲಿತ ವಿದ್ಯಮಾನಗಳು. ಈ PDF ನೋಟ್ಸ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪಡ್ಕೋಬಹುದು. ನೀವು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗಿ, ಅಥವಾ ಟೆಲಿಗ್ರಾಮ್ಗೆ ಹೋಗಿ SPK ಕನ್ನಡ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗ್ಬೋದು. ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ರಿಗೂ ಧನ್ಯವಾದಗಳು.